ಜಾಗದಲ್ಲಿ ಬೇರೆಯವ್ರು ಯಾರು ಕೂರಬಾರ್ದು ದಯವಿಟ್ಟು. ಶಾಂತಿನಗರ್ ಅಂಡ್ ಶಾಂತಲಾ ನಗರ್ 2 ವಾರ್ಡ್ದು ನೀಲ್ಸಂದ್ರ. ಓಕೆ, 3 ವಾರ್ಡ್ದು ಈಗ ನೀಲ್ಸಂದ್ರದ ಯಾರು ಈಗ ಅವರು ನೋಡಲ್ ಆಫೀಸರು ಮೇಡಮ್. ಶಾಂತಿನಗರ್ ಓಕೆ. ಸೊ ಫಸ್ಟ್ ಈಗ ಲಾಸ್ಟ್ ಮೀಟಿಂಗ್ದು ಏನು ಮಾಡಿದ್ದೀವಿ, ವಾಟ್ ಇಸ್ ಏನದು ಅಟ್ ವರ್ಕ್ ಅಟ್ ಅಂದರೆ ಅದು ಆಕ್ಷನ್ ಟೇಕನ್ ರಿಪೋರ್ಟ್. ಸೊ ಫಸ್ಟ್ ಯಾರು ಸ್ಟಾರ್ಟ್ ಮಾಡೋಣ? ಜನನೇ ಇಲ್ವಲ್ಲ ಯಾರು, ನೀವು ಜನ ಬರ್ಬೇಕಲ್ವಾ? ನೀವು ಯಾರಿಗೂ ತಿಳಿಸ್ತಾ ಇಲ್ವಾ ಅಂತ ಮೆಂಬರ್ಸ್ ಯಾರಿಗೂ ಹೇಳಿಲ್ಲ ನೀವು ಮೀಟಿಂಗ್ ಇರೋದು ಬರೋಕ್ಕೆ? ಯು ಶುಡ್ ಟೆಲ್ ನೋ ಅದರ್ಸ್ ಟು ಕಮ್. In our group, sir, we have put Mr. Vivek is representing Vitpandam Association. No, but association, one representation is for association. Yes, all. But there are people who have issues. They should come here. So they should tell. You should tell them. Yeah. See, otherwise we will remove RW and put public there. See, RW we are taking where you represent people. Then you should inform people so that, see, if they have any complaint, they should come. It's an open forum for anybody to raise their issues, complaints, and we listen to them. All the officers are sitting here. We can find solution fast. Alva. Okay. So Neils hatra start ಮಾಡೋಣ. ಲಾಸ್ಟ್ ಮೀಟಿಂಗ್ ಏನು ಮಾಡಿದ್ದೀವಿ? So good evening, sir, and good evening to all of you. Neelsandra, last action taken report on this, sir. One of our suggested Alphonse. Last time we had told that Rose Garden ಅಲ್ಲಿ 7ನೇ ರಸ್ತೆಯಲ್ಲಿ ದೀಪಗಳನ್ನು ಅಳವಡಿಸುವುದಕ್ಕೆ ಧನ್ಯವಾದಗಳನ್ನು ಹೇಳಿಟ್ಟು ಮುಂದೆ ಬೀದಿ ದೀಪಗಳು ಸರಿಪಡಿಸಲು ಕೋರಿದ್ದಾರೆ, ಸರ್. This has been done. And Alphonse has also told that most of the places they have put, and some pending work is still there, sir. Most of the places they have put. So Alphonse, is that work attended? Yes, sir. Okay, thank you. Then Idris sir had told that Rose Garden ಒಂದೇ ಮುಖ್ಯ ರಸ್ತೆಯಲ್ಲಿ ಮತ್ತೆ ಒಂದೇ ಅಡ್ಡ ರಸ್ತೆಯಲ್ಲಿ ಆಗಿದೆಯಾ? ಇದ್ರಿಸ್ ವರ್ಕ್ ಆಗಿದೆಯಾ? ಆಗಿಲ್ಲ. 3ನಲ್ಲಿ 2 ಆಗಿದೆ, 1 ಬ್ಯಾಲೆನ್ಸ್ ಇದೆ. ಒಂದು ಬಾಕಿ ಇದೆ ಅಂತ. ಓಕೆ. ಹನೀಸ್ ಅಖ್ತರ್, ನಿಮ್ದಾಗಿದೆಯಾ ಕೆಲಸ? BWSSB ಅವರು ಒಂದು ಕುಂಭ ಮಾತ್ರ. BWSSB ಅಲ್ಲ, ಬೆಸ್ಕಾಂ. ಹಾಂ, ಒಂದು ಮಾತ್ರ ಶಿಫ್ಟ್ ಮಾಡ್ತಾ ಇದ್ದಾರಲ್ವಾ? ಒಂದು ಮಾತ್ರ ಅದು ಹೊರದಾಗಿದ್ದಾರೆ ಅಷ್ಟೇ. ಅದ್ರ ಮೇಲೆ ಬಂದಿಲ್ಲ. ನಾನೇ 3 ದಿವಸ ಫಾಲೋ ಮಾಡಿದೆ. ಯಾರು ಬೆಸ್ಕಾಂ ಆ ಕಡೆ ಯಾರು? ನಾಗಪ್ಪ ಎಲ್ಲಿದ್ದಾರೆ? ಅವ್ರ ಕಡೆಯವ್ರು ಯಾರಿಲ್ವಾ? ನಾಗಪ್ಪ ಕಡೆ ಫೋನ್ ಮಾಡಪ್ಪ. ಕುಂಭ ಕೇಳಿದ್ರೆ ಇಲ್ಲ ಬುದ್ಧಿದೀಪ ಅವರು ಹೇಳಿ ಅಂತಾರೆ. ಯಾರಿಗೆ? ಸ್ಟ್ರೀಟ್ ಲೈಟ್ ಅವರು ಹೇಳಿ ಅಂತಾರೆ. ಹಾಂ ಹಾಂ, ಮತ್ತೆ BWSSB ನಾಗಪ್ಪ ಅವ್ರಿಗೆ ಬರೋಕ್ಕೆ ಕೇಳಮ್ಮ. ಆಯ್ತು, ಮಾತಾಡೋಣ. ಅನಿಸ್ಬೇಕು. BWSSB ಅವರು ಅಟೆಂಡ್ ಮಾಡಿದ್ದಾರೆ ಕಂಪ್ಲೇಂಟ್. ಅದು ಎಸ್ಟಿಮೇಟ್ ಮಾಡಿ ಕೊಡ್ತೀನಿ ಅಂತ ಅಕ್ರಮ್ ಅವರು ಬಂದಿದ್ರು, ಎಲ್ಲ ಇದು ಮಾಡಿಲ್ಲ ಇನ್ನು. ಮಾಡಿ ಇಮಿಡಿಯೇಟ್ ಆಗಿ ತಗೊಳ್ಳಿ. ಮತ್ತೆ ನಾಗರಾಜ್ ಇಲ್ಲಿ BWSSB ಗೋವಿಂದರಾಜ್ ಸರ್, he has told that ಯಲ್ಲಾನಗರ ನಿವಾಸಿಗಳಿಗೆ ಸರಿಯಾಗಿ ನೀರು ಸರಬರಾಜು ಆಗ್ತಾ ಇಲ್ಲ ಅಂತ ಹೇಳಿದ್ರು ಸರ್. ಅಂಬೇಡ್ಕರ್ ನಗರ್ ಕ್ರಾಸ್ ರಸ್ತೆಯಲ್ಲಿ ಮತ್ತೆ ಇನ್ನೊಂದು ಟ್ರಿಪ್ಪಿಂಗ್ ಅದೇನದು 7ನೇ ಅಡ್ಡ ರಸ್ತೆ ಹಾಗೂ 8ನೇ ಅಡ್ಡ ರಸ್ತೆಯಲ್ಲಿ ಬೀದಿ ದೀಪ ಕಂಬ ವಾಲಿರುವುದರಿಂದ ಹಾಗೂ ಡ್ರಿಪ್ಪಿಂಗ್ ಉಂಟಾಗುವ ಸಂಭವವಿದ್ದು ಸಾರ್ವಜನಿಕರಿಗೆ ಅಪಾಯ ಉಂಟಾಗುವುದಂತೆ ವಿದ್ಯುತ್ ಕಂಬ. ಅದರಲ್ಲಿ ಯಾರ ಕಂಪ್ಲೇಂಟ್ ಅದು? ಸಾರ್ವಜನಿಕರು. ಓಕೆ, ಬೆಸ್ಕಾಂ ಅವ್ರು ಬಂದೇ ಇಲ್ವಲ್ಲ? ಓಕೆ, ಗೋವಿಂದರಾಜ್ ಅವ್ರದ್ದು. ಗೋವಿಂದರಾಜ್ ಅವ್ರದ್ದು ಅದೇ ನೀರು ಬರ್ತಾ ಇಲ್ಲ ಅಂತ ಸರ್. ಸರಿಗೆ ಒಂದು 15 days 10 days ಏನಾಯ್ತು? BWSSB ನೀಲ್ಸಂದ್ರ ಅಟೆಂಡ್ ಆಗಿದೆಯಾ? ಗೋವಿಂದರಾಜ್ ಅಣ್ಣ? ಮಾಡಿದ್ದಾರೆ. ಹಾಂ, ಅದು ಫಸ್ಟೇ
ಹೊಡೆಸಿದಾಗ ಎಲ್ಲ ಹೋಲ್ಸ್ ಹೊಡಿತಾರೆ, ಫುಲ್ ಎಲ್ಲ ನೀರು ಆಚೆ ಹೋಗುತ್ತೆ. ಅಲ್ಲಿ ಅಟೆಂಡ್ ಮಾಡಿ ದೊಡ್ಡದಾಗ ಎಲ್ಲ ಹೋಲ್ಸ್ ಹೊಡಿತಾರೆ. ಯಾರು ಹೋಲ್ಸ್ ಮಾಡ್ತಾ ಇದ್ದಾರೆ? ಎಲ್ಲ ಫಸ್ಟ್ EWS ಕೊಡೋದಿತ್ತಲ್ಲ ಸರ್, ಅವಾಗ ಎಲ್ಲ ಹೋಲ್ಸ್ ಹೊಡಿದಿರಲ್ಲ, ಹೋಲ್ಸ್ ಎಲ್ಲ ಇನ್ನೂ ಮುಚ್ಚಿಲ್ಲ ಅಂದ್ಬಿಟ್ಟು ನೀರು ಇನ್ನೂ ಅಲ್ಲಿ ಒಳಗಡೆ ಗೊತ್ತಾಗ ಅದರಿಂದನೇ ಸರ್ ಸಮಸ್ಯೆ ಆಗಿರೋದು. ಏನು ಅದು ಶ್ರೀನಿವಾಸ್ ಅಲ್ಲಿ ಫೋನ್ ಮಾಡಿ ಬರೋದು ಕೇಳಪ್ಪ ಬೇಗ. ಓಕೆ ಇರಿ, ಇದು ಅವ್ರು ಬರಲಿ. ಶ್ರೀನಿವಾಸ್ ಇಲ್ವಲ್ಲ, ಬಂದ್ಬಿಡ್ಲಿ. ಇದು ಶ್ರೀನಿವಾಸ್ ಬಂದ್ಮೇಲೆ ತಗೊಳ್ಳೋಣ ಸಬ್ಜೆಕ್ಟ್. ಅನೀಸ್ ಅಖ್ತರ್, ಏನು ಸಮಸ್ಯೆ? ದಯವಿಟ್ಟು ಮುನಿಸ್ವಾಮಿ ಬಾಡಿನಲ್ಲಿ ಮತ್ತೆ ಇದರಲ್ಲಿ ಸರ್ ಅದೇ ಶುದ್ಧಗೊಳಿಸಿಲ್ಲ ಅಂತ ಹೇಳಿ ಅದೇ ಸೊ ದೇ ಹ್ಯಾವ್ ರಿಮೂವ್ಡ್ ಆಲ್ ದ ವಾಟರ್ ಇಂಟೆಸ್ಟೈನ್ ಲೈನ್. ಅದು ಮಾಡಿದ್ರಾ? ಓಕೆ. ಇದ್ರಿಸ್ ಇದರಿಸ್ ಅವ್ರದ್ದು ಆಗಿದೆಯಾ ಅದು ಕೆಲಸ? ಫಸ್ಟ್ ಹೇಳಿರೋದು ಸರ್, ನಾನು ಡ್ರೈನೇಜ್ ನೆನ್ಕೊಂಡೆ ಸರ್. ಇದು ಬೆಸ್ಕಾಂ ಅವರು ಬಂದೇ ಇಲ್ಲ ಸರ್. 10 ಸಲ ಕಂಪ್ಲೇಂಟ್ ಮಾಡಿದ್ದೆ. ಗ್ರೂಪ್ ಸ್ಟ್ರೀಟ್ ಲೈಟ್ ಅವ್ರು ಬಂದಿಲ್ಲ? ಈಗ ಫೋಟೋ ಶೇರ್ ಮಾಡಿ. ಇಲ್ಲ ಅಲ್ಲಿ ಇದು ನಮ್ಮ ಅವರು ಆಗ್ಲೇ ಕಂಪ್ಲೇಂಟ್ ಇತ್ತು ಅವ್ರದ್ದು. ಗ್ರೂಪ್ ನಲ್ಲಿ ರೋಸ್ ಗಾರ್ಡನ್ ಕ್ರಾಸ್ ಸ್ಟ್ರೀಟ್ ಅದನ್ನ ಇಮಿಡಿಯೇಟ್ ಅಟೆಂಡ್ ಮಾಡ್ಕೊಡಿ ಅದನ್ನ. ग्रुप में भी रिमाइंडर मैसेज भेजा सर, तभी रेस्पॉन्स आया. ನನ್ನ ನಂಬರ್ಗೆ ಹಾಕಿದ್ದೀನಿ ನಾನು 944820. ಓಕೆ, ನೀವು ನಂಬರ್ ತಗೊಳ್ಳಿ. ಆಮೇಲೆ ಇನ್ನೊಂದು ದೂರ ಏನಿದೆ ಅದು 11ನೇ ಅಡ್ಡ ರಸ್ತಾ ಸರಿಯಾಗಿ ನೀರು ಸರಬರಾಜು. ಶ್ರೀನಿವಾಸ್ ಬರಕ್ಕೆ ಹೇಳಪ್ಪ, ಜಲ್ದಿ ಆಗ್ತಾರೆ. ಬಂದ್ರ? ಹಾ, ಬರಕ್ಕೆ ಹೇಳಿ ಬೇಗ. ಪೊಲೀಸ್ ಇಲಾಖೆ, ಪೊಲೀಸ್ ಅವರು ಯಾರಿದ್ದಾರೆ? ಟ್ರಾಫಿಕ್ ಮಾತ್ರ ಇದೆ, ಬಾಕಿ ಲ್ಯಾಂಡ್ ಆರ್ಡರ್ ಫೋನ್ ಮಾಡಿಲ್ವಾ? ಇಲ್ಲ ಹೇಳಿದ್ದಾರೆ ಸರ್. ಮತ್ತೆ ಯಾಕೆ ಬಂದಿಲ್ವಲ್ಲಮ್ಮ? ಅಂದ್ರೆ ಫ್ರಮ್ LR ನಗರ ಮತ್ತೆ ಈ ಕಡೆ ನಮ್ಮ ಆಡುಗೋಡಿ ಸ್ಟೇಷನ್. ಆಡುಗೋಡಿನಾ? ಬಟ್ LR ನಗರ ಅಲ್ಲೇನು ಪ್ರಾಬ್ಲಮ್ ಏನಿತ್ತು ಆಡುಗೋಡಿಯಲ್ಲಿ? ಅದೇ ಸರ್, ಇಲ್ಲಿ ದಟ್ ವೆಹಿಕಲ್ಸ್ ವಾಹನ ಈಗ ಅಸೆಂಬ್ಲಿಯಲ್ಲಿ ನಾನು ತಗೊಳ್ತಾ ಇದ್ದೀನಿ, ಅದಕ್ಕೆ ಅದೇ ಅವ್ರ ಪಾಪ ಏನು ಮಾಡಕ್ಕಾಗಲ್ವಲ್ಲ. ಅವ್ರು ಎತ್ಕೊಂಡು ಹೋಗಿ ಇಡಕ್ಕೆ ಅವ್ರ ಹತ್ರ ಜಾಗ ಇಲ್ಲ. ಬರೀ ಕೇಸ್ ಹಾಕ್ತಾರೆ, ಇಲ್ಲ ಲಾಕ್ ಮಾಡ್ತಾರೆ, ಏನೋ ಒಂದು ಮಾಡ್ತಾರೆ ಅಷ್ಟೇ ಅಲ್ವಾ? ಟೋಯಿಂಗ್ ಬಂದಿದೆ, ನಿನ್ನೆ ಬಂದಿದೆ. ಟೋ ಸ್ಟಾರ್ಟ್ ಮಾಡಿ ಇಮಿಡಿಯೇಟ್ ಆಗಿ. ಓಕೆ. ಗಣತಂತ್ರ ಸರ್ ವಾರ್ಡ್ ವ್ಯಾಪ್ತಿಯಲ್ಲಿ ರೋಸ್ ಗಾರ್ಡನ್ ನಾವು ಅವ್ರಿಗೆಲ್ಲ ಇದು ವಿಂಗಡಣೆ ಬಗ್ಗೆ ಒಂದು ಮಾಹಿತಿ ನೀಡಲು ಮತ್ತೆ ಘನತ್ಯಾಜ್ಯ ಇಳುವರಿ ಬಗ್ಗೆ ಮತ್ತೆ ಆಟೋ ಮೈಕಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ದೀವಿ. ಐ ಥಿಂಕ್ ಅಪೂರ್ವ ಅಷ್ಟೇ ಯಾವುದು ಇದು ಸರ್ ಘನತ್ಯಾಜ್ಯ SW ಸಾಲಿಡ್ ವೇಸ್ಟ್. ಎಸ್ ಸರ್. ಮೈಕ್ ಬಗ್ಗೆ ಮೈಕ್ ಬಂದು ಪ್ರೊವೈಡ್ ಮಾಡಿದ್ದೀವಿ ಸರ್. ಇದು ಸೆಗ್ರಿಗೇಷನ್ ಅವೇರ್ನೆಸ್ ಕೊಡ್ತಾ ಇದ್ದೀವಿ ಸರ್. ಸ್ವಲ್ಪ ಅದನ್ನ ಒಂಚೂರು ಸೆಗ್ರಿಗೇಷನ್ ಇದಕ್ಕೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಬಂದು ಫಸ್ಟ್ ಬಂದು ಕಲೆಕ್ಷನ್ ಮಾಡೋಕ್ಕೆ ಮಾಡ್ತಾ ಇದ್ದೀವಿ ಸರ್. ಅಲ್ಲಿ 116 ಮೇನ್ ಬಂದು ಕಲೆಕ್ಷನ್ ಮೊದಲು ಆಗ್ತಾ ಇರಲಿಲ್ಲ ಸರ್. ಇವಾಗ ಕಲೆಕ್ಷನ್ ಪಕ್ಕ ಆಗ್ತಾ ಇದೆ, ಮಾಡಿಸ್ಕೊಡ್ತೀವಿ ಸರ್. ಆಮೇಲೆ ಅದೇನಾಯ್ತು ಆಗುತ್ತಾ ಇವರು ಇನ್ಸ್ಟ್ರಕ್ಷನ್ ಮಾಡಿದ್ರು. ಅದರಲ್ಲಿ ಒಂದು ಬಂದು ಲಾಸ್ಟಲ್ಲಿ ಚರ್ಚ್ ಪಕ್ಕದಲ್ಲಿ ಇತ್ತಲ್ಲ ಸರ್, ಏನ್ ತಗೊಂಡು ಸರ್ ಮೇಲ್ಗಡೆ ಬಂದು ಇದು ಹೈಟೆನ್ಷನ್ ವೈರ್ ಹೋಗ್ತಾ ಇದೆ. ನೀವೇನ್ ಬಿಲ್ಡಿಂಗ್ ಏನ್ ಕಟ್ಟಲ್ವಲ್ಲ? ಇಲ್ಲ ಸರ್, ಕಾಂಪ್ಯಾಕ್ಟರ್ ಬಂದು 4 ಫೀಟ್ ಡಿಫ್ರೆನ್ಸ್ ಬರ್ತದೆ ಸರ್. ಕಾಂಪ್ಯಾಕ್ಟರ್ಗೂ ಇದು ಅದೇನಾಗುತ್ತೆ, ಸಪೋಸ್ ಜಾಸ್ತಿ ಬಂದು ಲೋಡ್ ಆದರೆ ಆಟೋಮೆಟಿಕ್ಕಾಗಿ ಅದು ಓಪನ್ ಆಗುತ್ತೆ ಸರ್. ಇದು ಕಾಂಪ್ಯಾಕ್ಟರ್ ಮೇಲ್ಗಡೆ ಓಪನ್ ಆಗುತ್ತೆ. ಅದರಿಂದ ಬಂದು ಅದು 66 kV ಏನೋ ಇದೆ ಅಂತ ವೈರ್. ಅಷ್ಟು ಕೆಳಗಡೆ ಇಲ್ವಲ್ಲ ಅದು? ಸರ್ ಇದೆ ಸರ್, 4 ಫೀಟ್ ಇದೆಯಾ? 4 to 5 feet ಅಷ್ಟೇ ಸರ್. ಅಷ್ಟೊಂದು ಕೆಳಗಡೆ ಡೌನ್ ಇದೆಯಾ ಅದು? ಸರ್ ಅದೇ ಕೆಳಗಡೆ ಇದೆ. ಟಚ್ಮೆಂಟ್ ಸ್ವಲ್ಪ ಮುಂದೆ ಹೋದ್ರೆ ರೈಟ್ ಸೈಡ್ ಅಲ್ಲಿ ಸಾಹೇಬ್ ತೋರಿಸಿದ್ರು, ನಾವು ಕಾರೆಲ್ಲ ನಿಂತ್ಕೊಂಡಿದ್ದಾರೆ. ಹೈ ಟೆನ್ಷನ್ ವೈರ್ ಹೋಗಿದೆ. ಅರ್ಧ ಈ ಕಡೆ ಬರುತ್ತೆ ಸರ್, ಅರ್ಧ ಆ ಕಡೆಗೆ ಹೋಗುತ್ತೆ ಸರ್. ಮೇಲೆ ಇಲ್ಲ, ಅಷ್ಟು ಮೇಲೇನೂ ಇಲ್ಲ ಸರ್. ಅದು ಇರ್ಬೇಕಂದ್ರೆ ಊಡಿ ಅವ್ರು ಕಳಿಸ್ಬಿಟ್ಟು ಊಡಿಯಿಂದ ಬರ್ತಾರೆ ಸರ್. ಅವ್ರು ಇಟ್ಕೊಡ್ತಾರೆ, ಪರ್ಮಿಷನ್ ಕೊಡ್ತಾರೆ ಸರ್. ಎಲ್ಲಿದೆ ಹೇಳ್ತಾ ಇರೋದು? ರೋಸ್ ಗಾರ್ಡನ್ ಸರ್. ರೋಸ್ ಗಾರ್ಡನ್ ರೋಸ್ ಗಾರ್ಡನ್ ಚರ್ಚ್ ಎಲ್ಲ ಚಾನಲ್ ರೋಡಲ್ಲಿ ಸರ್. ಚಾನಲ್ ಬಸ್ ಬೇಲ್ ಹೇಳ್ತಾರೆ. ಅದು ಬೇಕಿದ್ರೆ ಸ್ವಲ್ಪ ಮೇಲೆ ಮಾಡಿಸೋಣ. ಎರಡು ಮಾಡಿಸಿದ್ರೆ ಇದು ಬಂದು ಮಾಡಿಸ್ಕೊಡ್ತೀನಿ ಸರ್. ಅದು ರೆಡಿ ಮಾಡಿ, ನಾವು ಅದ್ರ ಮೇಲೆ ಮಾಡಿಸ್ಕೊಡ್ತೀವಿ. ನೀವು ಅದೇ ಗಾಡಿ ನಿಲ್ಸ್ಬಿಟ್ಟು ಅಲ್ಲೇ ತೆಗಿಸ್ತಾ ಇದ್ದೀನಿ ಸರ್. ಒಂದು ವಾರದೊಳಗಡೆ ನನ್ನ ಶೀಟ್ ಹಾಕ್ತೀನಿ ಬೇಗ ಮಾಡಬೇಕು ಸರ್. ನೀವು. ನೆಕ್ಸ್ಟ್ ಮೀಟಿಂಗ್ ಎಷ್ಟಲ್ಲಿ ಮಾಡಿಸ್ಕೊಡ್ತೀನಿ. ಇಲ್ಲಾಂದ್ರೆ ನಾವು ಅವ್ರನ್ನ ಕರೆಸ್ಬೇಕು ಮತ್ತೊಂದು ಮೀಟಿಂಗ್. ಇಲ್ಲ ನೆಕ್ಸ್ಟ್ ಮೀಟಿಂಗ್ ಎಷ್ಟಲ್ಲಿ ನಾನು ಮಾಡಿಸ್ಕೊಡ್ತೀನಿ.
ಎಲ್ಲಾನು ಆಗ್ಬೇಕು, ಅದು ಎರಡು ಸರ್ ಆಗ್ಬೇಕು. ಎರಡು ಮಾಡಿಸ್ಬೇಕು. ಆಮೇಲೆ ಅದು ಇದ್ರದ್ದು ಏನಾಯ್ತು, ಶಾಂತಲಾ ಇವರು ಅವತ್ತು ಅಲ್ಲಿ ಕರ್ಕೊಂಡು ಹೋಗಿ ತೋರಿಸಿದ್ರಲ್ಲ, ಮಣ್ಣು ಬಂದು ಲೆವೆಲ್ ಆಗಿದೆ ಸರ್, ಅದು ಗಾಡಿ ನಿಲ್ಸ್ಕೊಂಡು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದು ಫುಲ್ಲು ಇದಿದೆ ಸರ್, ಏನು ಗಾಡಿ ಹೋದ್ರೆ ಹಂಗೆ ಕಾಂಕ್ರೀಟ್ ಹಾಕಿ ಅದೇ ಅದು ಬಂದು ಬಜೆಟ್ ಬಂದು ಅವ್ರ ಕಡೆಯಿಂದ ಆಗಿದೆ ಕಲ್ಸಿದೀವಿ ಪ್ರಪೋಸಲ್ ಗಾಡಿ ಬೇಗ ಮಾಡಿ. ಅದು ಅಪೂರ್ವಜ್ ಈಗ ವಾರ್ಡ್ಗೆ ಟ್ರಾನ್ಸ್ಫರ್ ಸ್ಟೇಷನ್ ಇತ್ತಲ್ಲಪ್ಪ, ಅದರಲ್ಲಿದೆ ನೋಡಿ, ಡೈರೆಕ್ಟ್ ಕಾಂಪ್ಯಾಕ್ಟ್ ಟ್ರಾನ್ಸ್ಫರ್ ಸ್ಟೇಷನ್ ಅಂತ ಮಾಡಿದ್ದಾರೆ. ಟ್ರಾನ್ಸ್ಫರ್ ಸ್ಟೇಷನ್ ಬಂದು ಇದು ಥರ ಬರುತ್ತಲ್ಲ, ಫುಲ್ ಶೀಟ್ ಥರ 1 and 12 ಮಾಡಿದ್ದೀವಿ ಸರ್, ಆ ಥರ ಬರುತ್ತೆ. ಅದನ್ನೇ ಕೇಳಬೇಕಾದ್ರೆ ಅಲ್ಲೇ ಮಾಡಿಸ್ಕೊಂಡು ಆಮೇಲೆ ಸರ್ ಇನ್ನೊಂದು ರೋಸ್ ಗಾರ್ಡನ್ ಅಲ್ಲಿ ಅದೇ ಒಂದು ಮೈದಾನದಲ್ಲಿ ಎಲ್ಲ ಜಾಸ್ತಿ ಕಸಗಳನ್ನ ಹಾಕ್ತಾ ಇದ್ದಾರೆ ಅಂತ ಲಾಸ್ಟ್ ಟೈಮ್ ಡಿಸ್ಕಸ್ ಬಿಟ್ಟು. ಸೊ ಈಗ ಅಲ್ಲಿ ಏನಾದರೂ ಸ್ವಲ್ಪ ಬ್ಯೂಟಿಫಿಕೇಶನ್ ಏನ್ ಮಾಡಿ ಕ್ಲಿಯರ್ ಆಗ್ತಾ ಇದೆ. ಮಾಡಿದ್ದೀವಿ ಫೋಟೋ ಅವರೆಲ್ಲ ಯಾರು ಅಲ್ಲಿ ಕೂತ್ಕೊಳ್ತಾ ಇರೋರೆಲ್ಲ ಎಲ್ಲ ಇಲ್ಲೇ ಬನ್ನಿ, ನೀವೆಲ್ಲರೂ ಆಫೀಸರ್ಸ್ ತಾನೇ. ಈಗ ಅದು ಇದಕ್ಕೆ ಮೀಟಿಂಗ್ ಸಂಬಂಧ ಇದೆ ಇರೋರು ಅಲ್ಲಿ ಕೂತ್ಕೋಬಾರ್ದು. ಆರೋಗ್ಯ ಇಲಾಖೆಯಿಂದ ಸರ್ just replacement of not the pipe which is laid 5 feet down. Just ignore it, make it dummy. Change it and lay it up. A little 2 feet deep is enough. Yeah, you That ignore water line, sir, water line will make an estimate and will replace it. Okay? No, the old supply Sanitary pipe, line just is- ignore it. 2 years. It is Sir, 6 2 years I we are don't know, supplying. but last No, meeting you have several told times us. we have told it is horribly done. Okay. You know better, you have seen practically the draining of water from the sewage pipe. Madam, Practically you have seen, but you are not rectifying it. Sorry to say, but our humble appeal. आप बैठिए, आप मेंबर इन्होंने नहीं, फिर आप क्या क्यों बात, आप उधर बैठो प्लीज। नहीं आप उस तरह जोड़ में रह लेते हो, क्या भी नहीं होता है, मेंबर इधर बैठना सो, आप नहीं बात कर सकते बीच में। So Mr. Srinivas, my humble advice is you are not getting to the point. It is chronic since 2 years because it was not laid properly. My humble appeal is what? Ignore that wall which is 5 feet down. You lay a just 2.5 feet enough. It ಕಡೆ ಮಾಡಿಲ್ಲ ಮೊನ್ನೆ ಮೀಟಿಂಗ್ ಇಂದ ಅವ್ರು ಕಂಟಾಮಿನೇಷನ್ ಫಸ್ಟ್ ಮಾಡಬೇಕು ಅಂತ ಲಾಸ್ಟ್ ಮೀಟಿಂಗ್ ಅಲ್ಲಿ ಹೇಳಿಲ್ವಾ, ಪ್ರಿಯಾರಿಟಿಯಲ್ಲಿ ಕಂಟಾಮಿನೇಷನ್ ಮಾಡಬೇಕು. ನೆಕ್ಸ್ಟ್ ಡೇನೆ ನಾವು ಡಿಗ್ಗಿಂಗ್ ಪ್ರೋಸೆಸ್ ಎಲ್ಲ ಮಾಡಿ 2 ಕಡೆ ಪ್ಲಗ್ ಮಾಡಿದ್ವಿ ಸರ್. ಹೌಸ್ ಕನೆಕ್ಷನ್ ಅಲ್ಲಿ ಸ್ಯಾನಿಟರಿ ವಾಟರ್ ಬರ್ತಾ ಇತ್ತು, ನೋಡಿದೆ ಅದನ್ನು ಪ್ಲಗ್ ಮಾಡಿದ್ವಿ 2 ಕಡೆ. ಅದಾದ್ಮೇಲೆ ಏನು ವಾಟ್ ಇಸ್ ದ ಸೊಲ್ಯೂಷನ್ ನಾವು? ನಮ್ದು ಪೈಪ್ ರಿಪ್ಲೇಸ್ಮೆಂಟ್ ಇದೆ ಸರ್, ಟೆಂಡರ್ ಆಗಿದೆ, ಅದನ್ನ ರಿಪ್ಲೇಸ್ ಮಾಡ್ತೀವಿ ಅಂತಂದು ಹೇಳಿ 7th ಕ್ಲಾಸ್ ಅಲ್ಲಿ ನಾವು ಟೆಂಡರ್ ಅದನ್ನ ವರ್ಕ್ ಮಾಡಿದ್ರೆ ಅದೆಲ್ಲ ಕಂಟಾಮಿನೇಷನ್ ಪರ್ಮನೆಂಟ್ ಆಗಿ ಸಾಲ್ವ್ ಆಗುತ್ತೆ. No, I don't think so. And Sorry to say. Madam, you can't say that, you please sit down. ಅವರು ರಿಪ್ಲೇಸ್ಮೆಂಟ್ ಕೇಳ್ತಾ ಇದ್ದಾರೆ ಸರ್. ವಾಟರ್ ಪೈಪ್ ಲೈನ್ ಅವಾಗ 6 ಫೀಟ್ ಅಲ್ಲಿ ಹಾಕಿದ್ದಾರೆ ಸರ್, ಅದೇ 6 ಫೀಟ್ ಅಲ್ಲಿ ಇದೆ. ಆಮೇಲೆ ಮೇಲೆ ಹಾಕ್ಕೊಡಿ, ಅಷ್ಟೇ ಮೇಲ್ಗಡೆ ಬೇಡ, ಪ್ರೆಷರ್ ಹೋಗ್ಬೇಕಲ್ಲ ಮೇಲೆ ಹಾಕಿದ್ರೆ. ಅದಕ್ಕೋಸ್ಕರನೇ ಅದಕ್ಕೆ ನಾವು ಫಸ್ಟ್ ಐಡೆಂಟಿಫೈ ಮಾಡ್ತೀವಿ. ಲೊಕೇಶನ್ ಸಿಕ್ಕಿಲ್ಲ ಅಂದ್ರೆ ನಾವು ರಿಪ್ಲೇಸ್ಮೆಂಟ್ ಇದೆ ಸರ್, ಸ್ಯಾನಿಟರಿ ರಿಪ್ಲೇಸ್ಮೆಂಟ್. ಆ ಟೈಮಲ್ಲಿ ನಾವು ಸ್ಯಾನಿಟರಿ ಇಮಿಡಿಯೇಟ್ ಆಗಿ ತಗೋಬೇಕದು. ಅಷ್ಟು ಈಗ ನಾವು ಲಾಸ್ಟ್ ಮೀಟಿಂಗ್ ಇಂದ ಇಲ್ಲಿವರೆಗೂ ನೀವು ಅದನ್ನ ಸಾಲ್ವ್ ಮಾಡ್ಬೇಕಲ್ವಾ, ಹಾಗೆ ಇಟ್ಕೊಂಡಿದ್ರೆ. ಸರ್ ಅದು ಇವಾಗ ಸಪ್ಲೈನು ವರ್ಕ್ ಮಾಡ್ತಾ ಇರೋದು, ಆ ಡಿಸ್ಪೋಸಲ್ ಪಾಯಿಂಟ್ ಕ್ಲಿಯರ್ ಆಗ್ತದೆ, ನಮ್ದು ಏನು ಮಾಡೋಕ್ಕಾಗಲ್ಲ. ಮೇಡಮ್ ಒಂದು ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ನೀವು ಶ್ರೀನಿವಾಸ್ ಒಂದು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಅದೇನು ಅಂತೇಳಿ ಒಂದು ಸೊಲ್ಯೂಷನ್ಗೆ ತರಬೇಕು. what they are telling you should be 6 feet deep. So No, that is okay. That depth and all they don't have to check. That is this work. Okay, sir. They have to get good water. That's all. They can't tell you put the pipe on top down and all. ಮೇಲೆ ಹಾಕಿದ್ರೆ ಪ್ರೆಷರ್ ಇರಲ್ಲ ಆಮೇಲೆ. ಆಮೇಲೆ ನೀರು ಇಲ್ಲ ಅಂತ ಹೇಳಿ ಅಲ್ಲ ಅದೇ ಅದು ಅವ್ರು ಮಾಡ್ಲಿ. ಒಳ್ಳೆ ನೀರು ಅವ್ರಿಗೆ ಕೊಡ್ಬೇಕಾಗಿರೋದು ಅವ್ರ ಕೆಲಸ. ಡೆಪ್ತ್ ನೀವು 6 ಅಡಿ ಇಲ್ಲ 1 ಅಡಿಗೆ ಹಾಕುವ ಆಮೇಲೆ ಪ್ರೆಷರ್ ಬರಲ್ಲ, ಅವು ಬೇಡ. ಅದು ಅವ್ರು ಚೆಕ್ ಮಾಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಹೇಗೆ ಬರುತ್ತೆ ಅಂತ. ಓಕೆ, ಸ್ಯಾನಿಟರಿ ಪೈಪ್ ರಿಪ್ಲೇಸ್ ಮಾಡಿದ್ರೆ 100% ರೆಡಿ ಮಾಡ್ಬಿಡಿ ಮತ್ತೆ. ಅಲ್ಲ ಇಮಿಡಿಯೇಟ್ ಆಗಿ ಆಗ್ಬೇಕು, ಲೇಟ್ ಆಗ್ಬಾರ್ದು. ಸಪ್ಲೈನು ಮೋರಿಯಲ್ಲಿ ಪೈಪ್ ಆಗ್ತಾ ಇತ್ತು ಸ್ಟಾಮ್ ವಾಟರ್ ಡ್ರೈನಲ್ಲಿ, ಆಲ್ಮೋಸ್ಟ್ ಅಲ್ಲಿ ತನಕ ಬಂದಿದ್ದಾರೆ 7th ಕ್ಲಾಸ್ ತನಕ. ಇನ್ನೂ ಒಂದು 100 ಮೀಟರ್ಸ್ ಏನೋ ಅವ್ರು ಬಾಕಿ ಇದೆ, ಅವ್ರು ಆದ್ಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ. ಓಕೆ, ಅದು ಕೆಲಸ ಇವರು ನೋಡಲ್ ಆಫೀಸರ್ ಬಂದು ಇನ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮ ಜೊತೆಗೆ. ಅದೇನಿದೆ ಐಡೆಂಟಿಫೈ ಮಾಡ್ತೀವಿ ಸರ್ ನಾವು ಡಿಟ್ ಮಾಡಿ. Many manholes are. ನಾಳೆ ಬರ್ತೀನಿ ನಾ ವೆಲ್ಕಮ್ ಟು ಓಕೆ, ಬೇರೆ ಏನಿದೆ? ಎರಡು
ಅವತ್ತು ನಡೀತದೆ ಸರ್ ಎಲ್ಲ ಮಾಡಿದ್ರು. ಇಮಿಡಿಯೇಟ್ ರೆಡಿ ಮಾಡಿಸ್ಕೊಡಪ್ಪ, ಅದು ಫಿನಿಶ್ ಮಾಡಿರೋಣ. ಬೇರೆ ಅಷ್ಟೇ ಸರ್. ಈಗ ಈಗ ಆಮೇಲೆ ಈಗಿಂದು ನೀವು ಫಸ್ಟ್ ಓಕೆ ಸರ್. ಹಳೇದು ಮೇಡಮ್ದು Thank you, ಮೈಕ್ sir. ಕಾಣ್ತದೆ, ಅಷ್ಟೊಂದು ಸೌಂಡ್ ಮಾಡ್ತಾರೆ. ಓಕೆ. ಈಗ ನೀಲ್ಸ್ ಅಂದ್ರದ್ದು ಲಾಸ್ಟ್ ಮೀಟಿಂಗ್ದು ಕಂಪ್ಲೇಂಟ್ಸ್ ಅಟೆಂಡೆಡ್ ನ ಈಗ ತಗೊಂಡಿದ್ದೀವಿ. ಈಗ ನೆಕ್ಸ್ಟ್ ವಾರ ತಗೊಂಡ್ಬಿಡೋಣ ಅದನ್ನ. ಶಾಂತಲಾ ಅವರು ಓಕೆ ಹೆಂಗೆ ಮೈಕ್ ಕೊಡಪ್ಪ ಅಲ್ಲಿ. ಇದು ನಾವಿದು ಡಿಪಾರ್ಟ್ಮೆಂಟ್ ವೈಸ್ ನೀವ್ ಹೆಂಗ್ ಮಾಡಿದ್ದೀರಾ ಹಂಗೆ ಹೇಳಿ. ಯಾವ ಥರ ಮೀನಾಕ್ಷಿರವರು ಶ್ರೀಮತಿ ಮೀನಾಕ್ಷಿರವರು ಪ್ರಸ್ತಾವನೆ ಮಾಡುತ್ತಾ ಇಂಡಿಯನ್ ಮತ್ತು ಬಾಂಬೆ ರಸ್ತೆಗಳಲ್ಲಿರುವ ಡೆಬ್ರೀಸ್ ತೆಗೆಸಬೇಕೆಂದು ತಿಳಿಸಿದರು. ಹಾಗೂ ಚೈತನ್ಯ ಹೋಟೆಲ್ ಮುಂಭಾಗದಲ್ಲಿರುವ ಅನಧಿಕೃತ ಕಿಯೋಸ್ಕನ್ನು ತೆಗೆಸಲು ತೆರವುಗೊಳಿಸಲು ಕೋರಿದರು. 2 ಕೆಲಸ ಆಗಿದೆ ಸರ್. ಆಗಿದೆಯಾ? ಓಕೆ, ಗುಡ್. ಶ್ರೀ ತ್ಯಾಗರಾಜರವರು ಮಾತನಾಡುತ್ತಾ ಇಂಡಿಯನ್ ರಸ್ತೆಯಲ್ಲಿರುವ ಡೆಬ್ರೀಸ್ಗಳನ್ನು ತಕ್ಷಣ ತೆಗೆದು ಪಾಠಗಳನ್ನು ಮುಚ್ಚಿಸಬೇಕೆಂದು ತಿಳಿಸಿದರು. ಸೊ ಡೆಬ್ರೀಸನ್ನು ತೆಗೆಸಲಾಗಿದೆ ಮತ್ತು ಉರ್ದು ಸ್ಕೂಲ್ ಮುಂದೆ ಇದ್ದಿದ್ದು ಇನ್ನು ನೆಕ್ಸ್ಟ್ ಇದರಲ್ಲಿ ಆಗಿದೆಯಾ ಸರ್ ಅದು? ಆಗಿದೆ ಸರ್, 2 ಕಡೆ ಆಗಿದೆ ಸರ್. ನೆಕ್ಸ್ಟು ಮತ್ತೆ ನಿತ್ಯಾರೆಡ್ಡಿ ಅವರು ವಾಟ್ಸಪ್ನಲ್ಲಿ ಕಳಿಸಿದ್ರು ಸರ್ ಒಂದು ಕಂಪ್ಲೇಂಟ್. ಲ್ಯಾಂಕ್ ರೋಡ್ ಮತ್ತು ರಿಚ್ಮಂಡ್ ರಸ್ತೆಯಲ್ಲಿ ಪಾಟ್ ಹೋಲ್ಸ್ ಲ್ಯಾಂಕ್ ರೋಡ್ ಯಾವುದು ಬೇರೆ ಯಾವುದು ಬೇರೆ ನೀವು ಅದೇ ಥರದ್ದು ನಮಗೂ ಕೊಡ್ಬೇಕು. ಹಾಗೂ ಲ್ಯಾಂಕ್ ರೋಡ್ ರಸ್ತೆಗಳಲ್ಲಿನ ಪಾಟ್ ಹೋಲ್ಸ್ನ ಮುಚ್ಚಿಸೋ ಬಗ್ಗೆ ಹೇಳಿದರು. ಅದು ಆಲ್ರೆಡಿ ವರ್ಕ್ ಈಸ್ ಡನ್ ಸರ್. ಸರ್ ರಂಜಾಪ ಸರ್ಕಲ್ Wait, not now. We'll give time. No, for that one only, that point. Sir, first we have to go with procedure. Please, we have to follow that. Let's take this answer. When needed, we'll ask you. Okay? ರಿಗಾರ್ಡಿಂಗ್ ಹೆಲ್ತ್ ಡಿಪಾರ್ಟ್ಮೆಂಟ್ ಆ್ಯಕ್ಚುಲಿ ಇದಾಗಿದೆಯಾ ಇದು ಕೆಲಸ? ಆಗಿದೆ ಸರ್. ಆಗಿದೆ ಸರ್. ಡೆಲಿವರಿ ಆಯ್ತಾ? ಆಗಿದೆ ಸರ್. ಓಕೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಸರ್. ಕೋವಿಡ್ ಪ್ರಕರಣಗಳು ಜಾಸ್ತಿ ಆಗ್ತಿರೋದ್ರಿಂದ ಔಷಧಿ ಸಿಂಪಡಣೆಯನ್ನು ವಾತಾವರಣ ಹಾಗೂ ಮಳೆಯ ಕಾರಣದಿಂದ ವ್ಯಕ್ತಿದ್ರೆ ಆಗಲ್ಲ ಸರ್. ಅದು ಮೀಡಿಯಂ ಬೇಸಸ್ ಜೊತೆ ಮಾತಾಡಿದ್ದೀನಿ. ಸೊ ಯಾವುದಕ್ಕೆ? ಪಬ್ಲಿಕ್ ಸ್ಯಾನಿಟೈಸೇಷನ್ ಮಳೆ ಬರುವಾಗ ಆಗಲ್ಲ, ಆಮೇಲೆ Okay. ಬೇರೆ ಸ್ಟ್ರೀಟ್ ಲೈಟ್ಸ್ದು ಒಂದು ಸ್ವಲ್ಪ ನನಗೆ ಲಿಂಕ್ ಸಿಗ್ತಾ ಇಲ್ಲ ಸರ್. ಅವರು ಯಾಕೆ ಇಲ್ಲೇ ಇದಾರಲ್ಲ ಮಂಜಪ್ಪ ಅವರು? ಏನು ಲಿಂಕ್ ಸಿಗ್ತಾ ಇಲ್ಲ ಅಂತ ಏನಂತ ಅದಕ್ಕೆ? ಇವ್ರು ಯಾರು ಗೊತ್ತಾಯ್ತಾ? ನೀವು ಯಾರು ಇವ್ರಿಗೆ ಗೊತ್ತಾ? ಯಾಕೆ ಲಿಂಕ್ ಸಿಗ್ತಾ ಇಲ್ಲ? ಮತ್ತೆ ಯಾಕೆ ಲಿಂಕ್ ಸಿಗ್ತಾ ಇಲ್ಲ? ರಿಚ್ಮಂಡ್ ಉದ್ಯಾನದಲ್ಲಿ ದೀಪಗಳ ದುರಸ್ತಿ ಕಾರ್ಯವನ್ನು ತಕ್ಷಣ ಮಾಡಬೇಕೆಂದು ತಿಳಿಸಲಾಗಿದೆ. ಬಟ್ ನಡಾವಳಿ ಅಥವಾ ಅನುಸರಣಾ ವರದಿ ನಡೆಸಿರಲಿಲ್ಲ. ಕೇಳಿಸ್ತಾ ಇಲ್ಲ. ಸೌಂಡ್ ರಸ್ತಾ ಇನ್ನು ವಾಯ್ಸ್ ರಸ್ತಾ ಹೋಗ್ಬಿಡ್ತಾ? ಆಮೇಲೆ ಇನ್ನೊಂದು ಏನು ಹೇಳಿದ್ವಿ ಅಂತಂದರೆ ಕಂಪ್ಲೇಂಟ್ಸ್ಗಳು ಬರೋದನ್ನು ಅಟೆಂಡ್ ಮಾಡೋದ್ರ ಜೊತೆಗೆ ಒಂದ್ಸರಿ ನಾವೇ ಸ್ವಯಂ ಪ್ರೇರಿತವಾಗಿ LED ಮತ್ತು ನೈಟ್ರೋಜನ್ ಲೈಟ್ಗಳು ಎಷ್ಟಿದ್ದಾವೆ ನಮ್ಮ ಶಾಂತಲಾನಗರ ವಾರ್ಡಲ್ಲಿ ಫುಲ್ ಕಂಪ್ಲೀಟ್, ಅದರಲ್ಲಿ ನೈಟ್ರೋಜನ್ ಸಪ್ರೇಟು ಮತ್ತು LED ಸಪ್ರೇಟ್ ಮಾಡಿ ನೈಟ್ರೋಜನ್ ಎಷ್ಟು ಹಾಳಾಗಿದ್ದಾವೆ, LED ಎಷ್ಟು ಹಾಳಾಗಿದ್ದಾವೆ ಅಂತ ಹೇಳ್ಬಿಟ್ಟು ಹಾಂ. ಸೊ ಅದನ್ನು ಒಂದು ರಿಪೋರ್ಟ್ ಕೇಳಿದ್ದೆ. ಆ್ಯಕ್ಚುಲಿ ತಮಗೆ ಪ್ರೊಸೀಡಿಂಗ್ಸಲ್ಲೂ ತಿಳಿಸಿದ್ದೆ, ಅದನ್ನು ಮಾಡಿಕೊಡ್ಬೇಕು, ಇನ್ನೂ ಮಾಡಿಕೊಟ್ಟಿಲ್ಲ. ಓಕೆ, ಮಾತಾಡಿ. ಈಗ ಅವ್ರು ಬಿಡ್ತೀನಿ, ಅವ್ರು ಹೇಳ್ತಾರೆ ಈಗ ಯಾವ್ದು ಆಗಿದೆ ಆಗಿಲ್ಲ. PWSSB ಸರ್ ಸುವೀಂದ್ರ ಸದಸ್ಯರು ಮಾತನಾಡುತ್ತಾ ಗೇಟ್ ಲೇನ್ ಬಳಿ ಅನುಪಯೋಗ ಬೋರ್ವೆಲ್ ಇದ್ದು ಅದನ್ನು ತೆಗೆಸಲು ತಿಳಿಸಿದರು. ಶ್ರೀಮತಿ ಮೀನಾಕ್ಷಿರವರು ಮಾತನಾಡುತ್ತಾ ಇಂಡಿಯನ್ ಬಾಂಬ್ರು ವಿಕ್ಟೋರಿಯಾ ಬಡಾವಣೆಗಳಲ್ಲಿ ಒಳಚರಂಡಿ ದುರಸ್ತಿಯಲ್ಲಿದ್ದು ತಕ್ಷಣ ಸರಿಪಡಿಸಲು ಕೋರಿದರು. ಇದು ಇಲ್ಲ ಸರ್, ಇದು ಬೋರ್ವೆಲ್ ವಿಷಯ, ಇನ್ನು ಬೋರ್ವೆಲ್ ತೆಗೆದುಹಾಕಿಲ್ಲ ಸರ್. ಲೇಟಾಗಿ ಬಂದರೆ ಬಂದಿದೆ ಅಂತ ಹೇಳಿದ್ರೆ ಹೆಂಗಾಗ್ತದೆ? ಮೀಟಿಂಗ್ ಮುಗಿಯೋವರೆಗೂ ಬರ್ಲಿಲ್ಲ ನೀವು.
ನಾವು ಲಿಸ್ಟ್ ಕೇಳಿದ್ವಲ್ಲ ಬೋರ್ವೆಲ್ ಎಲ್ಲೆಲ್ಲಿ ಎಷ್ಟು ಜಾಗ ಹೇಳಿದ್ವಿ ಸರ್ ಡಿಸ್ಕಸ್ ಮಾಡಿ ಲೊಕೇಶನ್ ವೈಸು ಆಕ್ಟಿವ್ ಇನ್ಆಕ್ಟಿವ್ ಕರೆಂಟ್ ಕನೆಕ್ಷನ್ ಇರೋದು ಇಲ್ಲದೆ ಇರೋದು ಸರ್ವೆ ಮಾಡಿಕೊಟ್ರೆ ಅದನ್ನು ಕೊಡಿ. ಈ ಬೋರ್ವೆಲ್ ಏನು ಮಾಡಬೇಕು ಅಂತ ಹೇಳಿ ಕ್ಲೋಸ್ ಮಾಡಬೇಕು. ಅದಕ್ಕೆ ಏನು ಮಾಡೋಣ ಸರ್, ಅದು ಈಗ ಅನುಪಯುಕ್ತ ಅದು ಅದನ್ನು ರಿಟೈನ್ ಮಾಡಿಕೊಂಡು ಅದನ್ನು ಕ್ಲೋಸ್ ಮಾಡಿ ಒಂದು ಸ್ಲ್ಯಾಬ್ ಹಾಕ್ಬಿಟ್ಟು ನಮಗೆ ಬೇಕಾದಾಗಬೇಕಾದ್ರೆ ತೆಗೆದುಕೊಳ್ಳಿ ಏನಾದರೂ. ಅಲ್ಲ ಅದು ಯಾವುದು ವರ್ಕಿಂಗ್ ಇಲ್ಲ. ಆಮೇಲೆ ಆ ಪವರ್ ಕನೆಕ್ಷನ್ ಎಲ್ಲ ಕ್ಯಾನ್ಸಲ್ ಮಾಡಬೇಕು. ಅಟ್ಲೀಸ್ಟ್ ಅದನ್ನ ಬೇರೆ ಕಡೆ ನಮಗೆ ಬೋರ್ ಆಗಿರೋ ಕಡೆ ಪವರ್ ಇಲ್ಲದೆ ಇರೋ ಕಡೆಗೆ ಇದನ್ನ ಡೈವರ್ಟ್ ಮಾಡಿ. ಈಗ ಕೆಲವು ಕಡೆ ಯಾರು ಕನೆಕ್ಷನ್ ಕೊಡ್ಬೇಕಂತಾನೆ ಗೊತ್ತಿಲ್ಲದೆ ಕೂತಿದ್ದೀವಿ ನಾವು ಅಲ್ವಾ. ಅಟ್ಲೀಸ್ಟ್ ಅದನ್ನೊಂದು ಮಾಡಿಸಿ. ರಿಲೇಟಿವ್ ಟು ಸ್ಟಾಮ್ ವಾಟರ್ ಡ್ರೈನ್ ಸರ್, ಮೀನಾಕ್ಷಿರವರು ಮಾತನಾಡ್ತಾ ವಿಕ್ಟೋರಿಯಾ ಬಡಾವಣೆಯಲ್ಲಿ ಸ್ಟಾಮ್ ವಾಟರ್ ಡ್ರೈನಲ್ಲಿ ಬಿದ್ದಿರುವ ಹೂಳನ್ನು ತೆಗೆಯುವ ಬಗ್ಗೆ ತಕ್ಷಣ ಕ್ರಮ ವಹಿಸಲು ನೋಡಿದರು. ಸ್ಟಾಮ್ ವಾಟರ್ ಡ್ರೈನಲ್ಲಿ ಬಿದ್ದಿರುವ ಹೂಳನ್ನು ತೆಗೆಯಲಾಗಿರುತ್ತದೆ. ಆಗಿದೆಯಲ್ಲ? ಆಗಿಲ್ಲ. ನೆಕ್ಸ್ಟ್ ಸರ್, ತೋಟಗಾರಿಕೆ ಇಲಾಖೆದು ಒಂದು ವಿಸಿಟ್ ಮಾಡೋದಕ್ಕೆ ಹೇಳಿದ್ದೆ ಸರ್ ತಾವು. ನಾನು ಇರಲಿಲ್ಲ ಸರ್, ಆ್ಯಕ್ಚುಲಿ ಟುಮಾರೋ ಡೇ ಆಫ್ಟರ್ ವಿಲ್ ಸಬ್ಮಿಟ್. ಸರ್ ನಾನು ಮತ್ತು ಸಂತೋಷ್ ಇಬ್ಬರು ಇದು ಕೊಟ್ಟು ಆ ಉದ್ಯಾನವನ ಮುಚ್ಚೋದ್ರ ಬಗ್ಗೆ ಸುಂದರ್ ಅವರು ಮಾತನಾಡುತ್ತಾ ಪೆದ್ದಮ್ಮ ದೇವಸ್ಥಾನದ ಬಳಿ ಇರುವ ಮಕ್ಕಳ ಅದಕ್ಕೆ ಬಾಕಿ ಇದೆ ಸರ್. ಸರ್ ಅವರೆಲ್ಲ ಪರಿಮಳರವರದ್ದು ಪ್ರಶ್ನೆ ಸರ್ ಇದು. ಕ್ಯಾಸಲ್ ಸ್ಟ್ರೀಟ್ ವುಡ್ ರಸ್ತೆಗಳಲ್ಲಿ ಕಳ್ಳತನದ ಪ್ರಕರಣಗಳು ಹೆಚ್ಚಾಗಿದ್ದು ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕೆಂದು ಕೋರಿದರು. ಸೊ ಕ್ಯಾಸಲ್ ಸ್ಟ್ರೀಟ್ ಮತ್ತು ವುಡ್ ರಸ್ತೆಗಳಲ್ಲಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ CCTV ಅಳವಡಿಸುವುದು, ಪೊಲೀಸ್ ಬೀಟ್, ಹೊಯ್ಸಳ, ಚೀತಾ ರೌಂಡ್ಸ್ಗಳನ್ನು ಹೆಚ್ಚಿಸಲು ಡಿಸೈಡ್ ಮಾಡಿದ್ವಿ. ಸೊ ಇದ್ರದ್ದು ಕಾರ್ಯ ಪ್ರಗತಿಯಲ್ಲಿದೆ ಅಂತ ಹೇಳ್ತಾರೆ ಸರ್. ನನಗೇನು ಅನುಸರಣೆ ಬರುತ್ತೆ, ಆ್ಯಕ್ಚುಲಿ ಬಂದಿಲ್ಲ. ಸೊ ಪೊಲೀಸ್ ಅವರು ಇದ್ದಾರಲ್ಲ ಇಲ್ಲಿ, ಅಶ್ವಿನಿ ಮೇಡಮ್, ನೀವು ಮೊಬೈಲಲ್ಲಿ ಬಿಸಿ ಇದ್ರೆ ಇಲ್ಲಿ ಕೂತ್ಕೊಂಡು ನಿಮ್ಮ ಕೆಲಸ ಮಾಡೋಕ್ಕೆ ಇಲ್ಲಿ ಕೂತ್ರೆ ಹೇಗೆ ಮೇಡಮ್? ಏನು ಹೇಳಿದ್ರು ಕೇಳಿಸ್ಕೊಂಡಿಲ್ಲ ನೀವು ಮೇಡಮ್. ಇನ್ನೊಂದ್ಸರಿ ಹೇಳ್ಬಿಡಿ, ಪಾಪ ಹೆಣ್ಮಕ್ಳಿಗೆ ನಾವು ಇದು ಮಾಡೋದು ಬೇಡ. ಮೇಡಮ್, ಲಾಸ್ಟ್ ಮೀಟಿಂಗಲ್ಲಿ ಶ್ರೀಮತಿ ಪರಿಮಳರವರು ಕ್ಯಾಸಲ್ ಸ್ಟ್ರೀಟ್ ಮತ್ತು ವುಡ್ ಸ್ಟ್ರೀಟ್ನಲ್ಲಿ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತೇಳಿ ಅದಕ್ಕೆ ಸೊಲ್ಯೂಷನ್ನು ಹೇಳಿದರು. CCTV ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮದಲ್ಲಿ ಪ್ರದೇಶಗಳಲ್ಲಿ CCTV ಹಾಕೋದು, ಪೊಲೀಸ್ ಬೀಟ್ನ ಜಾಸ್ತಿ ಮಾಡೋದು, ಹೊಯ್ಸಳ, ಚೀತಾ ರೌಂಡ್ಸ್ಗಳನ್ನು ಜಾಸ್ತಿ ಮಾಡೋದು ಒಂದು ಸೊಲ್ಯೂಷನ್ ಅಂತ ಹೇಳಿದರು. ಒಂದು ಸ್ವಲ್ಪ ಚೆಕ್ ಮಾಡಬೇಕಲ್ವಾ? ಚೆಕ್ ಮಾಡಬೇಕು. ಅಲ್ಲ, ಕೊಡೋಣ ಅಂತ ನಾವು ಹೇಳಿರೋದು. ಈಗ ನೀವು ಅದನ್ನು ಫಾಲೋ ಅಪ್ ಮಾಡಿ ಸ್ವಲ್ಪ ಮಾಡಿಸ್ಬೇಕು. ನಿಮ್ಮಲ್ಲಿ ನೀವು ಅದನ್ನು ಸ್ವಲ್ಪ ಫಾಲೋ ಅಪ್ ಮಾಡಿ. ಅದು ಎಲ್ಲೆಲ್ಲಿದೆ ಮುಸ್ತಫಾ ಸ್ವಲ್ಪ ನೋಡಿ. ಬಸವರಾಜ್ ಅವ್ರು ಕೊಟ್ಟಿದ್ದೀವಿ ಸರ್ ಎಲ್ಲ ಡೀಟೇಲ್ಸ್, ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಎಲ್ಲ ಅವ್ರಿಗೆ ಬಸವರಾಜ್ಗೆ ಎಲ್ಲ ಕೊಟ್ಬಿಟ್ಟಿದ್ದೀವಿ ಸರ್. ಕನೆಕ್ಷನ್ ಈಗ ಎಲ್ಲ ಪ್ರಾಬ್ಲಮ್ ನಿಮ್ಮ ಮೇಲೆ ಬರುತ್ತೆ. ಈಗ ಕನೆಕ್ಷನ್ ಎಲ್ಲ ಆಗಿ ಈ ನಮ್ಮ ಇದು ಸರ್ವರ್ ರೂಮ್ ಅಲ್ಲಿ ಮಾಡಿಸ್ತಾ ಇದ್ದಾರೆ ಸರ್. ಅಶೋಕ್ ಸ್ಟೇಷನ್ಗೆ ಅವ್ರು ಒಂದು ಸರ್ವರ್ ರೂಮ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಮತ್ತು ನಮ್ಮೊಂದು ಸರ್ವರ್ ರೂಮ್ ಮಾಡಿಬಿಟ್ಟು ಅಲ್ಲಿ ಕನೆಕ್ಷನ್ ಕೊಡ್ತಾರೆ. ಆ್ಯಕ್ಟ್ ಅವ್ರು ಎಲ್ಲ ಇದು ಮಾಡಿದ್ದಾರೆ ಸರ್, ಕೇಬಲ್ ಎಲ್ಲ ಇದು ಮಾಡಿದ್ದಾರೆ. ಅವ್ರದೇ ವೈರಿಂಗ್ ಆಗಿದೆ, ಕ್ಯಾಮ್ರಾ ಬೇಕು ಸರ್. ಅವರು ಸಪ್ರೇಟ್ ಹಾಕೊಂಡಿರೋದು ಸರ್, ಅದು ಕ್ಯಾಮ್ರಾ, ಅದು ನಮ್ಮ ಕ್ಯಾಮ್ರಾ ಸಪ್ರೇಟ್ ಆಗೈತೆ ಸರ್. ಈಗ ಒಂದು ಪೊಲೀಸ್ ಅವ್ರದ್ದು ಒಂದು ಮೀಟಿಂಗ್ ಬೇರೆ ಕಟ್ಕೊಂಡ್ರೆ ಬರೀ ಒಳ್ಳೆ CCTV ಸಂಬಂಧ. ಎಲೆಕ್ಟ್ರಿಕಲ್ ಅವರು, ಪೊಲೀಸು ಅಷ್ಟೇ ಸರ್. ಈಗ ನಾವು ಪ್ರೈವೇಟ್ ಆಗಿ ಹೈರ್ ಮಾಡ್ಕೊಂಡಿದೀವಿ ಟೆಕ್ನಿಷಿಯನ್ಸ್ ಎಲ್ಲ. ಇವ್ರ ಕಡೆಯಿಂದ ಕೊಡ್ತೀವಿ ಅಂದ್ರೆ ನಾವು ನಮ್ಮ ರೂಮ್ನ ಪ್ರೊವೈಡ್ ಮಾಡಕ್ ರೆಡಿ ಇದೀವಿ ಸರ್. ಒಂದು ಮೀಟಿಂಗ್ ಮಾಡೋಣ ನಾವು ಯೂಸ್ ಮಾಡ್ಬೋದು. ಅಲ್ಲ, ನಾವು ಒಂದು ಮೀಟಿಂಗ್ ಮಾಡೋಣ, ಆಮೇಲೆ ಅದನ್ನ ಡಿಸೈಡ್ ಮಾಡೋಣ. ನಮ್ದಂತೂ ಫುಲ್ ವೈರಿಂಗ್ ಆಗಿದೆ ಸರ್. ಸ್ವಲ್ಪ ನಾವು ಪಬ್ಲಿಕ್ ಇಂದ ತಗೋತಾ ಇರೋದು ಕ್ಯಾಮ್ರಾ ಕಲೆಕ್ಷನ್ ಇಲ್ಲಿದ್ದೀರಿ ಕ್ಯಾಮ್ರಾಗಳು. ಸ್ವಲ್ಪ ಈಗ ಕೋವಿಡ್ ಬಂತೆಲ್ಲ ಸ್ವಲ್ಪ ಎಲ್ಲ ಲಾಸ್ ಆಗಿದ್ದಾರೆ, ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಶಾಪ್. ಕೋವಿಡ್ ಇನ್ನೂ ಹೋಗಿಲ್ವಲ್ಲ ಲಾಸ್ ಹೋಗಕ್ಕೆ, ಹಾಗಾಗಿ ಸ್ವಲ್ಪ ಡಿಲೇ ಆಯ್ತು ಸರ್. They are looking for sponsor for cameras. So if some people can sponsor it, I think police department will have their own CCTV things. ಅದನ್ನ ನಾವು ಬೇಕಿದ್ರೆ ಒಂದು ಸ್ವಲ್ಪ ಬೇರೆ ನಾವು ಮೀಟಿಂಗ್ ಕರೆಯೋಣ ವಾರ್ಡ್ ಕಮಿಟಿ ಲೆವೆಲಲ್ಲೇ. ಅಂದರೆ ಓನ್ಲಿ ಮೆಂಬರ್ಸು ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ನ ಕರೆದು ಒಂದು ಮೀಟಿಂಗ್ ಮಾಡೋಣ. ಈಗ ಇಷ್ಟು ಓದಿದ್ರಲ್ಲಿ ಯಾರ್ಯಾರ್ದು ನಿಮ್ಮದು ಪ್ರಾಬ್ಲಮ್ ಶಾಂತಲಾ ವಾರ್ಡು
ಯಾರು ಕಂಪ್ಲೇಂಟೆಂಟ್ ನೀವು ನಿಮ್ದು ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಹೇಳಿ ಇದ್ರಲ್ಲಿ ಯಾರು ಅಟೆಂಡ್ ಆಗಿಲ್ಲ. ನಮ್ದು ಬೋರ್ವೆಲ್ ಆಗಿಲ್ಲ ಸರ್. ಆಮೇಲೆ ಮಾರ್ಕೆಟ್ ಬಂದು ನೋಡ್ಲಿಲ್ಲ ಇನ್ನು. ಮಾರ್ಕೆಟ್ ಯಾವಾಗ ಪಾರ್ಕ್ ಬಂದು ನೋಡಿಲ್ಲ. ಅದೇ ಅದು ಸಂತೋಷ್ ಅವ್ರಿಗೆ ಹೇಳಿದ್ದಾರೆ ಈಗ. ಸಂತೋಷ್ ಒಂದು ಓಕೆ, ಅದೆರಡು ಇವರು ನಿಮ್ಮ ನೋಡಲ್ ಆಫೀಸರ್ಗೆ ಸ್ವಲ್ಪ ವಾಯ್ಸ್ ರೆಸ್ಟ್ ಇತ್ತು, ಹುಷಾರಿರ್ಲಿಲ್ಲ, ಹಾಗಾಗಿ ಅವರು ಒಂದು ವಾರ 10 ದಿವಸ ರೆಸ್ಟ್ ಅಲ್ಲಿ ಇದ್ರು. ಇವಾಗ ಈಗ ಓಕೆನಾ? ನಾಳೆಯಿಂದ ಅಟೆಂಡ್ ಮಾಡ್ತಾರೆ, ಅಟೆಂಡ್ ಮಾಡ್ತಾರೆ. ಬಂದು ಈ ವೀಕ್ ಅಟೆಂಡ್ ಮಾಡಲಿ, ನೆಕ್ಸ್ಟ್ ವೀಕ್ ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡೋಣ. ಯಾವ್ದು ಆಗಿಲ್ಲ ಎಲ್ಲ ಗೇಟ್ ಲೈನ್ ಒಂದು ಲೈಟ್ ಒಂದು ಕಳಿಸಿದ ಒಂದು 10 ದಿನ ಹಿಂದೆ ಅದೊಂದು ಅಲ್ಲ, ಹೊಸ ಕಂಪ್ಲೇಂಟ್ ಹೇಳಿ, ಹಳೆಯದು ಈಗ ಹೊಸದು ಆಮೇಲೆ ಹೇಳೋಣ. ಫಸ್ಟ್ ಹಳೆಯದು ಹೇಳ್ಬಿಡಿ, ಆಯ್ತಲ್ವಾ? ಬೇರೆ ಮೆಂಬರ್ಸ್ ಇದರಲ್ಲಿ ಏನಿದೆಯಾ ಹೇಳಕ್ಕೆ? Actually, they came and at BWSSB, they came and attended the Linden Street complaint, but they said that they are not able to open the sewage line because the resident is not letting them open. ಏನು ಶ್ರೀನಿವಾಸ್ ಅದು? ಮೋರಿಗೆ ಬಿಟ್ಟಿದ್ರಿ? ಇಲ್ಲ ಅವ್ರದ್ದು ಹೌಸ್ ಕನೆಕ್ಷನ್ ಡ್ಯಾಮೇಜ್ ಆಗಿದೆ ಸರ್. ಡ್ಯಾಮೇಜ್ ಆಗ್ಬಿಟ್ಟು ಮೋರಿ ಬರ್ತಾ ಇದೆ. ನಮ್ಮದು ಚೇಂಬರ್ ತುಂಬಿರುತ್ತೆ, ಅಲ್ಲಿ ಬ್ಯಾಕ್ ಫ್ಲೋ ಆಗ್ಬಿಟ್ಟು ಅಲ್ಲಿ ಮೋರಿಯಲ್ಲಿ ಬರ್ತಾ ಇದೆ. ಇವಾಗ ಅದು ನಮ್ಮದು ಅಟೆಂಡ್ ಮಾಡಿಲ್ಲ. ನಮ್ದು ಅಟೆಂಡ್ ಮಾಡಿದೆ ಸರ್, ಬ್ಲಾಕೇಜ್ ಅಟೆಂಡ್ ಮಾಡಿದೆ. ಫ್ಲೋರ್ ಇಟ್ಕೊಂಡಿದೆ, ಪರ್ಮನೆಂಟ್ ಆಗಿ ಫಿಕ್ಸ್ ಮಾಡೋದಕ್ಕೆ ಅವ್ರಿಗೆ ನೋಟಿಸ್ ಮಾಡಿ ಮತ್ತೆ So that notice has to be served, otherwise they are not taking it seriously. ಅದು ಮಾಡಿ ಬೇಗ, ಇಮಿಡಿಯೇಟ್ ಆಗಿ ಮಾಡಿ, ಲೇಟ್ ಮಾಡಬೇಡಿ. ಅವೆಲ್ಲ ಗಲಾಟೆ ಮಾಡಕ್ಕೆ ಅವ್ರಿಗೇನ ಅಧಿಕಾರ ಇದೆ? ಪ್ರೈವೇಟ್ ಪಬ್ಲಿಕ್ ಪ್ರಾಪರ್ಟಿ ಅಲ್ವಾ? ನೀವೇನು ಅವ್ರದ್ದು ಪ್ರಾಪರ್ಟಿಯಲ್ಲಿ ತೆಗಿತಾ ಇಲ್ವಲ್ಲ? ಹಾ ಮಾಡಿ, ನೀವು ಕೆಲಸ ಮಾಡಕ್ಕೆ ಯಾರು ಅಡ್ಡ ಬರಂಗಿಲ್ಲಪ್ಪ. ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಟ್ರೆ ಆಯ್ತು ನೀವು. ಹಾ, ಪ್ಲೀಸ್ ಡೂ ಇಟ್ ಇಮಿಡಿಯೇಟ್. ಯಾರದು? ಹೂ ಇಸ್ ದಟ್? Number 4 Linden Street, I think Mr. Paul. ಅಲ್ಲ, ಯಾರಾದ್ರೂ ಇರ್ಲಿ. ಸಿ, ನಾವು ಅವ್ರಿಗೆ ತೊಂದರೆ ಮಾಡಕ್ ಮಾಡ್ತಾ ಇಲ್ಲ ತಾನೆ. ದೆನ್ ಗೋ ಅಹೆಡ್ ಅಂಡ್ ಡೂ ಇಟ್. ಡೋಂಟ್ ಕೇರ್. ನೀವು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ ಅಷ್ಟೇ. ಪೊಲೀಸ್ಗೆ ಇದು ಮಾಡೋಣ ನಾವು, ನಾಟ್ ಎ ಪ್ರಾಬ್ಲಮ್. ಓಕೆ. And go to Chaitanya also, if you can follow up with them to the grease trap. ಅದು ಕ್ಲೋಸ್ ಮಾಡಿ ನೀವು. ಹೆಲ್ತ್ he has already given penalty notice. ಯಾಕೆ ಮತ್ತೆ ಅದಾದ್ಮೇಲೆ ಏನು ಮಾಡಿಲ್ಲ ಅವರು? 1 week time. Okay, 1 week he has given time, it will be done. Follow up. Next ward ಶಾಂತಿನಗರ್. ಅಲ್ಲ, ನಿಮ್ಗೆ ಈಗ ಫಸ್ಟ್ ಲಾಸ್ಟ್ ವೀಕ್ದು ನಿಮ್ ಕೇಳಿದ್ಮೇಲೆ ಮಾತಾಡಿಲ್ವಲ್ಲ ನೀವು? ಮತ್ತೆ ಕೇಳಿದ್ಮೇಲೆ ಹೊಸ ವರ್ಕ್ ಮಾತಾಡೋಂಗಿಲ್ಲ. ಹಳೇದು ಈಗ ಓದಿದ್ರಲ್ಲಿ ಪೆಂಡಿಂಗ್ ಇದೆಯಾ? ಏನು ಸರ್? ಆ ಪಾಟೋಲ್ಸ್ ಚೈತನ್ಯ ಆಗಿಲ್ಲ. ಪಾಟೋಲ್ಸ್ದು ಈಗ ಒಂದು ವಾರ ಮಳೆ ಇದೆ ಅಲ್ವಾ, ಅದರಿಂದ ಎಲ್ಲಾ ಕಡೆನೂ ಸ್ವಲ್ಪ ಕೆಲಸ. ನೆಕ್ಸ್ಟ್ ವೀಕ್ ಇನ್ ರೈನ್, ಇಫ್ ಯು ಪುಟ್ ಇಟ್ ವೋಂಟ್ ಬಿ ಯೂಸ್ಫುಲ್. ಒಂದು ಫಾಗಿಂಗ್ ಈವ್ನಿಂಗ್ ಅಲ್ಲಿ ಸರ್, ಮಸ್ಕಿಟೋಸ್ ಅದು ಆಗಿಲ್ಲ, ಸ್ಯಾನಿಟೈಸರ್ ಆಗಿಲ್ಲ. ಫಾಗಿಂಗ್ ಅಲ್ಲ, ಸ್ಯಾನಿಟೈಸೇಷನ್ ಅದೇ ಮಳೆ ಇರೋದ್ರಿಂದ ನೀರಿರುವಾಗ ಮಾಡಿದ್ರೆ ಯೂಸ್ ಆಗಲ್ಲ. ಸ್ಟ್ರೀಟ್ ಲೈಟ್ ಸ್ವಲ್ಪ ಅದು ಒಂದು ಕೆಳಗಡೆ ಲಿಂಡನ್ ಸ್ಟ್ರೀಟ್ ನಲ್ಲಿ ಒಂದು ಸ್ವಿಚ್ ಹಾಕಿದ್ದಾರೆ. ಅದು ಯಾರಾದ್ರೂ ರೆಸಿಡೆನ್ಸ್ ಬಂದು ಹಾಕ್ಬೇಕಿಲ್ಲ ಅಂದ್ರೆ ಇವರು ಬರಲ್ಲ ಸರ್, ಹಂಗೆ ಇವರು ಡಾರ್ಕ್ ಇರ್ತಾರೆ ಸರ್. ಲಿಂಡನ್ ಸ್ಟ್ರೀಟ್ ಆಟೋ ಹಾಕ್ಬಿಡಿ. ಅದು ಆಟೋ ಮಾಡಿದ್ರೆ ಒಳ್ಳೇದಾಗ್ತದೆ. ಆಟೋ ಟೈಮರ್ ಹಾಕಿ ಮಂಜಪ್ಪ, ಲಿಂಡನ್ ಸ್ಟ್ರೀಟ್ ಡೌನ್ ಅಂತ. ಓಕೆ. ಅಲ್ಲ, ಲಾಸ್ಟ್ ಈಗ ಏನಂದ್ರೆ ಫಸ್ಟ್ ನಾನು 3 ವಾರ್ಡ್ದು ಲಾಸ್ಟ್ ವೀಕ್ದು ವರ್ಕ್ ಡನ್, ಅಟೆಂಡೆಡ್, ನಾಟ್ ಅಟೆಂಡೆಡ್, ಇದರಲ್ಲಿ ಈಗ ಆಗದೆ ಇರೋದು ನೆಕ್ಸ್ಟ್ ವೀಕಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು, ಆಮೇಲೆ ವಸ್ತು ನಿಮ್ಮ ಹತ್ರ ತಗೊಳ್ಳೋದು. ಓಕೆ. ಈಗ ಶಾಂತಿನಗರ್ ಎಲ್ಲರೂ ಇದ್ದೀರಾ? ಎಸ್ ಸಂತೋಷ್, ಲಾಸ್ಟ್ ವೀಕ್ ನಿಮ್ಮ ಹತ್ರ ಇದೆಯಲ್ವಾ? ನೀವು ಲಾಸ್ಟ್ ವೀಕ್ 1 ವಾರ ನೀವಿರ್ಲಿಲ್ಲ, ಅವ್ರಿದ್ರು, ಈಗ ನೀವು ಬಂದಿದ್ದೀರಾ? ಓಕೆ. ಮತ್ತೆ ಓದಿ ಇದು. ಇಸ್ಮಾಯಿಲ್ ಮಿರ್ಜಾ. ಮತ್ತೆ ಡ್ರೈನೇಜ್ ಪ್ರಾಬ್ಲಮ್ ಕಾಂಟ್ರಾಕ್ಟ್ ಇನ್ಫಾರ್ಮ್ ಮಾಡಿ ಸರ್. BWS ಸ್ವಲ್ಪ ವರ್ಕ್ ಮಾಡ್ತಾರೆ, ಕಂಪ್ಲೀಟ್ ಆಗಿದೆ, ಇಮಿಡಿಯೇಟ್ ಆಗಿ. ಬಟ್ ಅದು BWSSB ವರ್ಕ್ ಶ್ರೀನಿವಾಸ್, ಅದು ಶಾಂತಿನಗರ್ ನಿಂದೆ ಅಲ್ವಾ? ಅಲ್ಲಿ ವರ್ಕ್ ನಡೀತಾ ಇದೆಯಾ? ಲಕ್ಷ್ಮೀ ರೋಡ್